ನೋಡಿ, ನಿಮ್ ಜೀವನದಲ್ಲಿ ಏನಾದ್ರು ನಾನು ಇನ್ನಾದ್ರೂ ಖುಷಿಯಾಗಿರ್ಬೇಕಪ್ಪ, ಇನ್ನಾದ್ರೂ ನಾನು ನನ್ನ ಪಾಡಿಗಿರ್ಬೇಕು, ಇನ್ನಾದ್ರೂ ನಾನು ನೆಮ್ಮದಿಯಾಗಿರ್ಬೇಕು ನೀವು ಅಂತ ಅನ್ಕೊಂಡಿದ್ರೆ ನೋಡಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಜೊತೆಯಲ್ಲಿರೋರು ಹೇಗಿದ್ದಾರೆ, ಅವ್ರ ಜೊತೆ ನಾನು ಯಾವ ಯಾವ ತರ ಇದ್ದೀನಿ, ಅವ್ರು ನನ್ನ ಜೊತೆ ಹೇಗಿದ್ದಾರೆ, ಅವ್ರೇನಾದ್ರೂ ನಿಮ್ಮ ಹತ್ರ ಬಂದು ಬೇರೆಯವ್ರ ಬಗ್ಗೆನೆ ಮಾತಾಡ್ತಾ ಇದ್ರೆ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ, ಅಥವಾ ಏನಾದ್ರೂ ನಿಮ್ಮ ಬಗ್ಗೆ ಬೇರೆಯವ್ರ ಬಗ್ಗೆ, ಬೇರೆಯವ್ರ ಮನೆಯವ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ಅವ್ರು ಮಾತಾಡ್ತಾ ಇದ್ರೆ, ಅಂತವರಿಂದ ಖಂಡಿತ ನೀವು ದೂರ ಆಗ್ಲೇಬೇಕಾಗುತ್ತೆ, ಆಯ್ತಾ. ಹೇಳ್ಬೇಕಂದ್ರೆ ನಾವು ಖುಷಿಯಾಗಿರ್ಬೇಕು, ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಸೊ ಅಂತವರಿಂದ ಫಸ್ಟ್ ನಾವು ದೂರ ಆಗ್ಲೇಬೇಕು. ಇಲ್ಲ ಅಂದ್ರೆ ಅವ್ರ ಜೊತೆನೆ ನಾವು ಇದ್ದು ಅವರಾಗೆ ನಾವು ಆಗ್ತಾ ಹೋಗ್ತೇವೆ ಅಲ್ವಾ. ಸೊ ಯಾವಾಗ್ಲೂ ಕೂಡ ಬೇರೆಯವ್ರ ಬಗ್ಗೆ ಮಾತಾಡೋರಾಗಿರ್ಲಿ, ಅಥವಾ ಏನಾದ್ರು ಕೆಟ್ಟದಾಗಿ ಮಾತಾಡೋರು ನಿಮ್ಮ ಜೊತೆಯಲ್ಲಿದ್ರೆ ಸೊ ಅಂತವರಿಂದ ದೂರ ಆಗಿ. ಇಲ್ಲ ಅಂದ್ರೆ ನಿಮ್ಗೆ ಅವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿ ಮತ್ತೆ ಅವರನ್ನು ಕೂಡ ಸರಿ ದಾರಿಗೆ ತರುವ ಹಾಗೆ ನೀವು ಮಾಡ್ಬೋದು, ಆಯ್ತಾ. ಸೊ ಹೇಳಿ, ಅವರಿಗೆ ಹೇಳಿದ್ರು ಕೂಡ ಅವ್ರು ಹಂಗ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಅಂತವರಿಂದ ದೂರ ಇದ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಏನಂದ್ರೆ ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂದ್ರೆ ಸೊ ಇದರಿಂದೆಲ್ಲ ಹೊರಗೆ ಇರ್ಬೇಕು ನಾವು ಇಂಥ ವಿಷಯದಿಂದ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವು ಕೆಲಸ ಮಾಡೋ ಕಡೆನೋ ಅಥವಾ ಎಲ್ಲಾದ್ರೂ ಅಂತವ್ರು ಇದ್ದೇ ಇರ್ತಾರಲ್ವಾ. ಸೊ ಹಾಗೆ ನಾವು ಯಾರಾದ್ರೂ ಇದ್ರೆ ಫಸ್ಟ್ ಆಫ್ ಆಲ್ ನಾವು ಅಂತ ವಿಷಯಗಳನ್ನೆಲ್ಲ ಅವ್ರು ಹೇಳೋ ಮಾತನ್ನ ನಾವು ನಮ್ಗೆ ಹೆಂಗ್ ತೆಗಿತೀವಿ ಅನ್ನೋದು ತುಂಬಾ ಮುಖ್ಯ. ಸೊ ಅವರಿಗೆ ಹೇಳಿದ್ರಾಯ್ತು ಅಷ್ಟೇ. ಸೊ ಅಂತವ್ರ ಹತ್ರ ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರ್ಬೇಕು. ಸೊ ಅದು ತುಂಬಾ ಒಳ್ಳೇದು ಅಲ್ವಾ.